ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಉನ್ಮಾದಂ ಇದು ರೀಸೆಂಟ್ ಆಗಿ ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಕುಂಚಕೋ ಬೊಬನ್ ಅಂಡ್ ಲಿಜೋಮೋಲ್ ಜೋಸ್. ಸ್ಟೋರಿ ಲೈನ್ಗೆ ಬರೋದಾದ್ರೆ, ಪೊಲೀಸ್ ಆಫೀಸರ್ ಶೆಲ್ಲಿ ಮತ್ತು ಸೌಮ್ಯ ಇಬ್ರು ಗಂಡ ಹೆಂಡತಿ ಆಗಿರ್ತಾರೆ. ಅವರಿಬ್ಬರಿಗೂ 2 ಪುಟ್ಟ ಮಕ್ಕಳು ಸಹ ಇರ್ತಾರೆ. ಶೆಲ್ಲಿ ಯಾವುದೋ ಒಂದು ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇರ್ತಾನೆ. ಪೊಲೀಸ್ ಆಫೀಸರ್ ಆದ್ರೂ ಸಹ ಫಿಲಂ ಇಂಡಸ್ಟ್ರಿಯಲ್ಲಿ ರೈಟರ್ ಕಮ್ ಡೈರೆಕ್ಟರ್ ಆಗಬೇಕು ಅನ್ನೋ ಒಂದು ಕನ್ಸು ಇಟ್ಕೊಂಡಿರ್ತಾನೆ. ಅವನು ಕಷ್ಟಪಟ್ಟು ಮಾಡುವಂತಹ ಯಾವುದೇ ಒಂದು ಸ್ಕ್ರಿಪ್ಟ್ ಸಹ ಯಾವ ಡೈರೆಕ್ಟರ್ ಒಪ್ಕೋತಿರಲ್ಲ. ಒಂದು ಒಳ್ಳೆ ಕ್ರೈಮ್ ಕಥೆಯ ಹುಡುಕಾಟದಲ್ಲಿದ್ದಂತಹ ಶೆಲ್ಲಿಗೆ ಅವನ ಸಹೋದ್ಯೋಗಿಗಳಿಂದಾನೇ ಅದು ಹೇಗೋ ಒಂದು ವಿಚಿತ್ರವಾದ ಕೇಸ್ನ ಬಗ್ಗೆ ಮಾಹಿತಿ ಸಿಗುತ್ತೆ. ಆ ಕೇಸಿನ ವಿಚಿತ್ರತೆ ಆದ್ರೂ ಏನು, ಅದೊಂದು ಶಾಪಗ್ರಸ್ತವಾದ ಕೇಸ್ ಫೈಲ್ ಅಂತ ಅವನ ಸಹೋದ್ಯೋಗಿಗಳು ನಂಬಿರುವುದರ ಹಿಂದೆ ಇರುವಂತಹ ಕಾರಣಗಳಾದ್ರೂ ಏನು, ಆ ಶಾಪಗ್ರಸ್ತ ಕೇಸ್ ಫೈಲ್ ನ ತಂಟೆಗೆ ಹೋದಂತಹ ಶೆಲ್ಲಿಗೆ ಎದುರಾಗುವಂತಹ ಕಷ್ಟಗಳಾದ್ರೂ ಏನು, ಹಾಗೂ ಆ ಕಷ್ಟಗಳನ್ನೆಲ್ಲ ದಾಟಿ ಶೆಲ್ಲಿ ಆ ಒಂದು ಕೇಸ್ ನ ಕ್ರ್ಯಾಕ್ ಮಾಡಕ್ ಆಗುತ್ತೋ ಇಲ್ವೋ ಅನ್ನೋದೇ ಒಂದು ಫಿಲಂ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಕುಂಚಾಕೋ ಬಬ್ಬನ್ ಆಸ್ ಪೊಲೀಸ್ ಆಫೀಸರ್ ಶೆಲ್ಲಿ ಈ ಫಿಲಂ ಅಲ್ಲಿ ತುಂಬಾ ಸೆಟಲ್ಡ್ ಆಗಿ ಆಕ್ಟ್ ಮಾಡೋದ್ರ ಮೂಲಕ ಆ ರೋಲ್ ಗೆ ಅವರು ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಎಸ್ಪೆಷಲಿ ಸೆಕೆಂಡ್ ಹಾಫ್ ಆಫ್ ದ ಫಿಲಂ ಅಲ್ಲಿ ಮಾನಸಿಕ ರೋಗಿಯಾಗಿ ಅವರ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬಂದಿದೆ ಅಂತಾನೆ ಹೇಳ್ಬೋದು. ಲಿಜೋಮೋಲ್ ಜೋಸ್ ಶೆಲ್ಲಿಯ ವೈಫ್ ಸೌಮ್ಯ ಸ್ಟ್ರಗಲಿಂಗ್ ಹೌಸ್ ವೈಫ್ ಆಗಿ ಅವರ ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾರ್ಡಿನರಿ ಆಗಿ ಬಂದಿದೆ. ಅವರನ್ನು ಸೇರಿ ಬಾಕಿ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸ್ ತಮ್ಮ ರೋಲ್ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ಔಟ್ಡೇಟೆಡ್ ಕ್ರೈಮ್ ಇನ್ವೆಸ್ಟಿಗೇಷನ್ ಡ್ರಾಮಾಗೆ ಮಾಡ್ಕೊಂಡಿದ್ದಾರೆ. ಈ ಒಂದು ಫಿಲಂಗೆ ಮೇಜರ್ ಸ್ಟ್ರೆಂತ್ ಇನ್ವೆಸ್ಟಿಗೇಷನ್ ಪೋರ್ಷನ್ಸ್, ಆದ್ರೆ ಆ ಒಂದು ಪೋರ್ಷನ್ಸ್ ಮೇಲೆ ಪ್ರಾಪರ್ ವರ್ಕ್ ಮಾಡಿದ್ದಾರೆ ಅಂತ ನನಗನ್ಸ್ಲಿಲ್ಲ. ಇದರಿಂದಾಗಿ ಸ್ಟೋರಿ ವೈಸ್ ನನಗೆ ವರ್ಕ್ ಆಗ್ಲಿಲ್ಲ. ಇನ್ನು ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ಆಫ್ ದ ಫಿಲಂ ಫ್ಯಾಮಿಲಿ ಡ್ರಾಮಾ ಮೇಲೆನೆ ಜಾಸ್ತಿ ಫೋಕಸ್ ಮಾಡಿ ಮೇನ್ ಪ್ಲಾಟ್ ಗೆ ಬರೋದಕ್ಕೆ ತುಂಬಾ ಟೈಮ್ ತಗೊಂಡಿದ್ದಾರೆ. ಸ್ಟೋರಿ ಜಸ್ಟ್ ಆ ಫ್ಯಾಮಿಲಿ ಸ್ಟ್ರಗಲ್ಸ್ ಸುತ್ತಾನೆ ಸುತ್ತಿಸಿ ಫಿಲಂ ನ ಲ್ಯಾಗ್ ಮಾಡಿದ್ದಾರೆ. ಇದರಿಂದಾಗಿ ಬೋರಿಂಗ್ ಫೀಲ್ ಕೊಡ್ತು. ನನಗೆ ಫಸ್ಟ್ ಹಾಫ್ ವರ್ಕ್ ಆಗ್ಲಿಲ್ಲ. ಸೆಕೆಂಡ್ ಹಾಫ್ ಸ್ಟಾರ್ಟಿಂಗ್ ಅಲ್ಲಿ ನಡೆಯುವಂತ ಒಂದಷ್ಟು ಮೆಲೋ ಡ್ರಾಮಾ ಇಂದಾಗಿ ಫಿಲಂ ಕಳೆದೇ ಹೋಯ್ತಾ ಅಂತ ಅನ್ಕೋಬೇಕಾದ್ರೇನೆ ಫೈನಲ್ ಇನ್ವೆಸ್ಟಿಗೇಷನ್ ಪಾಯಿಂಟ್ ಗೆ ಬರ್ತಾರೆ. ಅಲ್ಲಿಂದನಾದ್ರೂ ಒಂದು ಲಾಸ್ಟ್ 30 to 40 ಮಿನಿಟ್ಸ್ ಆಫ್ ದ ಫಿಲಂ ಸ್ಕ್ರೀನ್ ಪ್ಲೇ ನ ಎಂಗೇಜಿಂಗ್ ಆಗಿ ಮಾಡಿರ್ಬೋದಾ ಅಂತ ಅನ್ಕೊಂಡ್ರೆ, ಅಲ್ಲೂ ಸಹ ಏನೊಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ ಇಲ್ದೇನೆ ಒಂದು ರುಟೀನ್ ಅಂಡ್ ಪ್ರೆಡಿಕ್ಟಬಲ್ ಇನ್ವೆಸ್ಟಿಗೇಷನ್ ಡ್ರಾಮಾ ಆಗಿ ತಗೊಂಡೋಗಿದ್ದಾರೆ. ಆಗ್ಲೇ ಹೇಳ್ದಂಗೆ ಇನ್ವೆಸ್ಟಿಗೇಷನ್ ಪಾರ್ಟೇನೆ ಈ ಫಿಲಂಗೆ ಮೇಜರ್ ಸ್ಟ್ರೆಂತ್. ಆದ್ರೆ ಡೈರೆಕ್ಟರ್ ಅದು ಯಾಕೋ ಗೊತ್ತಿಲ್ಲ, ಇನ್ವೆಸ್ಟಿಗೇಷನ್ ಪೋರ್ಷನ್ಸ್ ನ ಜಸ್ಟ್ 30% ಇಟ್ಟು ಬಾಕಿ 70% ಬರೀ ಆ ಫ್ಯಾಮಿಲಿ ಮೆಲೋ ಡ್ರಾಮಾ ಮತ್ತು ವರ್ಕ್ ಆಗದಿರುವಂತಹ ಒಂದಷ್ಟು ಸೈಕಾಲಜಿಕಲ್ ಎಲಿಮೆಂಟ್ಸ್ ನ ಆಡ್ ಮಾಡಿರೋದೇನೆ ಈ ಫಿಲಂಗೆ ಮೇಜರ್ ಲೆಟ್ ಡೌನ್ ಆಗಿದೆ. ಈ ಫಿಲಂ ನ ಕಥೆನೆ ನನಗೆ ನೋಡಕ್ ಆಗ್ಲಿಲ್ಲ. ಇನ್ನು ಈ ಫಿಲಂ ಒಳಗೆ ಇದೇ ಕಥೆನ ಇನ್ನೊಂದು ಫಿಲಂ ಮಾಡ್ತಾರೆ. ಅದನ್ನ ನೋಡಿದಾಗ ಈ ಡೈರೆಕ್ಟರ್ ಗೆ ಒಂದು ಕಥೆ ಮೇಲೆ ಇರುವಂತಹ ಕಾನ್ಫಿಡೆನ್ಸ್, ಅದನ್ನ ಕಾನ್ಫಿಡೆನ್ಸ್ ಅನ್ಬೇಕಾ ಇಲ್ಲ ಓವರ್ ಕಾನ್ಫಿಡೆನ್ಸ್ ಅನ್ಬೇಕಾ ನನಗಂತೂ ಗೊತ್ತಾಗ್ಲಿಲ್ಲ. ಈ ಎಲ್ಲಾ ಪಾಯಿಂಟ್ಸ್ ಇಂದಾಗಿ ಸೆಕೆಂಡ್ ಹಾಫ್ ಆಫ್ ದ ಫಿಲಂ ಸಹ ನನಗೆ ವರ್ಕ್ ಆಗ್ಲಿಲ್ಲ. ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಗೆ ಬರೋದಾದ್ರೆ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಮತ್ತೆ ಸಾಂಗ್ಸ್ ಡೀಸೆಂಟ್ ಆಗಿ ಬಂದಿದೆ. ಓವರ್ ಆಲ್ ಆಗಿ ನನಗೆ ಒಂದು ಫಿಲಂ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಲಿಲ್ಲ. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಂಗೆ ಕೊಡ್ತಾ ಇರುವಂತ ರೇಟಿಂಗ್ 2.25 ಔಟ್ ಆಫ್ 5. ಇದಿಷ್ಟು ಈ ಫಿಲಂ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಂ ನೋಡಿದಿರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.